Hello students, here there is one question related to thermodynamics lesson. The question ಈ ತರ ಇದೆ, calculate the efficiency of Carnot engine working between 100 degrees Celsius and 400 degrees Celsius. If it absorbs 200 joule per cycle from the source, calculate the heat rejected to the sink in one cycle. ಸೊ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 400 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ನಾವು ಅದನ್ನು ಕೆಲ್ವಿನ್ ಸ್ಕೇಲಿಗೆ ಕನ್ವರ್ಟ್ ಮಾಡಬೇಕು. ಬಿಕಾಸ್ ಕ್ಯಾಪಿಟಲ್ ಟಿ ಅನ್ನೋದು ಅಬ್ಸಲ್ಯೂಟ್ ಟೆಂಪ್ರೇಚರ್ ಆಗಿರುತ್ತೆ. ಸೊ ಕೆಲ್ವಿನ್ ಸ್ಕೇಲಲ್ಲಿ ಬರ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕಂದ್ರೆ 273ನ ಆ್ಯಡ್ ಮಾಡಬೇಕು. ಇಲ್ಲಿ ಯಾವುದು ಜಾಸ್ತಿ ಇದೆ ಆ ಟೆಂಪ್ರೇಚರ್ ಆಫ್ ಸೋರ್ಸ್ ಅಂತ ತಗೊಳ್ಳಿ, ಅದು T1 ಆಗಿರುತ್ತೆ. ಸೊ 400 ಡಿಗ್ರಿ ಆ್ಯಂಡ್ ಆ್ಯಡ್ ಮಾಡಿದಾಗ 273 673 ಕೆಲ್ವಿನ್ ಸಿಗುತ್ತೆ. ಆ್ಯಂಡ್ T2 ಅಂದರೆ ಟೆಂಪ್ರೇಚರ್ ಆಫ್ ಸಿಂಕ್, ಅಂದರೆ ಲೋಯರ್ ಟೆಂಪ್ರೇಚರ್ ಇರುವಂಥದ್ದು 100 ಡಿಗ್ರಿನ T2 ಅಂತ ತಗೊಳ್ಳಿ. ಸೊ ನೀವು ಆ್ಯಡ್ ಮಾಡಿದಾಗ 373 ಕೆಲ್ವಿನ್ ಆಗುತ್ತೆ. ನೆಕ್ಸ್ಟ್, heat absorbed by the working substance in each cycle is Q1 ಅಂತ ತಗೊಳ್ಳಿ, ಅದು 200 joule ಕೊಟ್ಟಿದ್ದಾರೆ. ಸೊ ನಾವು ಕ್ಯಾಲ್ಕುಲೇಟ್ ದ ಹೀಟ್ ರಿಜೆಕ್ಟೆಡ್ ಟು ದ ಸಿಂಕ್ ಅಂದರೆ Q2ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಏನು? ಎಫಿಷಿಯನ್ಸಿ ಇಸ್ 1 ಮೈನಸ್ T2 ಬೈ T1. ಸೊ ಬೈ ಸಬ್ಸ್ಟಿಟ್ಯೂಟಿಂಗ್ ಆಲ್ ದ ವ್ಯಾಲ್ಯೂಸ್ ವಿ ಕೇಮ್ ಟು ನೋ ದ್ಯಾಟ್ ಎಫಿಷಿಯನ್ಸಿ 0.446. ಈ ಎಫಿಷಿಯನ್ಸಿಗೆ ಯೂನಿಟ್ ಇರಲ್ಲ, SI ಯೂನಿಟ್ ಇರಲ್ಲ. ಯಾಕೆ ಅಂದರೆ ಎಫಿಷಿಯನ್ಸಿ ಅಂದ್ರೇನು? ಔಟ್ಪುಟ್ ಬೈ ಇನ್ಪುಟ್. ಈಗ ಇಲ್ಲಿ ನಮ್ಗೆ ಔಟ್ಪುಟ್ ಏನು ಸಿಗುತ್ತೆ ಅಂದರೆ, ಈ ಹೀಟ್ ಇಂಜಿನ್, ಇದು ಕಾರ್ನಾಟ್ ಇಂಜಿನ್ ಇಸ್ ಅ ಹೀಟ್ ಇಂಜಿನ್. ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ಕನ್ವರ್ಟ್ಸ್ ಹೀಟ್ ಇನ್ ಟು ಯೂಸ್ಫುಲ್ ವರ್ಕ್. ಸೊ ವರ್ಕ್ ಈಸ್ ಔಟ್ಪುಟ್, ಹೀಟ್ ಅಬ್ಸಾರ್ಬ್ಡ್ ಈಸ್ ಅ ಇನ್ಪುಟ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿದಾಗ ನಮಗೆ ಡಬ್ಲ್ಯೂನ ಹೆಂಗೆ ಬರ್ಕೋಬೋದು? ಈಟಾ ಇಂಟು Q1 ಅಂತ ಬರ್ಕೋಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಟಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆ್ಯಂಡ್ Q1 ಕೊಟ್ಟಿರ್ತಾರೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 89.2 ಜೌಲ್ ಬರುತ್ತೆ. ಆ್ಯಂಡ್ Q2 ಎಷ್ಟು? ಸಿ ಔಟ್ ಆಫ್ Q1 ಸಮ್ ಅಮೌಂಟ್ ಆಫ್ ವರ್ಕ್ ಈಸ್ ಡನ್ ಬೈ ದಿ engine and remaining will be transferred to the sink. So Q2 can be written as Q1 minus W. Okay, Q2 is a remaining quantity of heat which is rejected to the sink is Q1 minus W. So Q1 ಅನ್ನೋದು ಕೊಟ್ಟಿರುತ್ತೆ 200 joule, W calculate ಮಾಡಿದ್ದೀವಿ. Substituting we will get 110.8 joule. Yes students, thanks for watching, and if you have any confusion regarding this numerical, please do comment.